ಹೆಲೋ ಗಾಯ್ಸ್, ನೋಡಿ ಗಾಯ್ಸ್ ಅಂಡರ್ವೇರ್ ಸಿಚುವೇಶನ್ ಹೆಂಗಿದೆ? ಅಂಡರ್ ಸಿಚುವೇಶನ್ ಥಂಡಿ ಆಗಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಲ್. ಇವತ್ತು ನಾವು ಹೊರಟಿರೋದೇ ದೂದ್ ಸಾಗರ ಟ್ರೆಕ್ಕಿಂಗ್ ಮತ್ತು ಗೋವಾಗೆ. ನಾವು ಟೋಟಲ್ ಆಗಿ 5 ಮೆಂಬರ್ಸ್ ಹೊರಟಿದ್ದೀವಿ. ಇವತ್ತು ಯಶವಂತಪುರದಿಂದ 3 ಗಂಟೆ ಟ್ರೈನಿಗೆ ಹೊರಟಿರೋದು. ಬೆಳಗ್ಗೆ ರೀಚ್ ಆಗ್ತಾ 2ರಿಂದ 2:30 ಆಗುತ್ತೆ. ನಾವು ಹೊರಟಿರೋದು 5 ಮೆಂಬರ್ಸ್. 1 2 3 4 नाने तू मुझे प्यार करती है कि नहीं बता, अब बता तू मुझे प्यार करती है कि नहीं. ಎಲ್ಲ ಟ್ರಿಪ್ಪಲ್ಲೂ ಟ್ರಿಪ್ ಎಂಜಾಯ್ ಮಾಡ್ತಿದ್ರೆ ಒಬ್ಬ ಸೈಡಲ್ಲಿ ಫೋನಲ್ಲಿ ಮಾತಾಡ್ತಿರ್ತಾನಲ್ಲ, ಅದು ಇವನೇ. ನಿಮ್ಮ ಏನು ಮಾಡ್ಬೇಕಂತ ಗೊತ್ತಾಗದೆ ಟೆನ್ಷನ್ ಕೂತಿದ್ದಾನೆ. ಇವನು ವಿಡಿಯೋ ಏನು ಎಡಿಟ್ ಮಾಡ್ಬೇಕಂತ ಕಾಯ್ತಾ ಇದ್ದಾನೆ. ಇವ ನೋಡ್ರಿ ಯಾರು ಸಿಗ್ತಾರೆ ಶೂಟ್ ಹಾಕೋಕ್ಕಂತ ಕಾಯ್ತಾ ಇದ್ದಾನೆ. ನೋಡಿ ಅವಾಗಿಂದ ಶೂಟ್ ಆಗ್ತಿದ್ದಾನೆ. ಗೈಸ್, ನಾವೀಗ ಕೋಲಿನ್ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಇಲ್ಲಿಂದ ರೂಮ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ನಮಗೆ ಎಲ್ಲೂ ಕೂಡ ರೂಮ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು ತೊಗೊಂಡು ಡಿಸಿಷನ್ ಏನು ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿ. ಗೈಸ್, ದೂದ್ ಸಾಗರ್ ಟ್ರೆಕ್ಕಿಂಗ್ ಬಂದಿದ್ವಿ. ನೋಡಿ ಏನೇ ಮಂಜುನಾಥ್ ಅಂತೇಳಿ ನಮಗೆಲ್ಲ ಗೈಡ್ ಮಾಡ್ತೀನಿ ಅಂತ ಕರ್ಕೊಬಂದ. ರೂಮ್ ಬುಕ್ ಮಾಡಿಲ್ಲ, ಏನಿಲ್ಲ. ನೋಡಿ ಈ ಪಬ್ಲಿಕಲ್ಲಿ ಟಾರ್ಪಲ್ ಹಾಕೊಂಡು ಮಲಗಿದ್ದಾನೆ. नहीं, मैं डिप्रेशन में रहता हूँ हमेशा. अब भी मैं डिप्रेशन में हूँ. ಗೈಸ್, ಇಲ್ಲಿಂದ ನಮ್ಮ ಅಸಲಿ ದೂದ್ ಸಾಗರ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು 8:00ವರೆಗೆ ಟ್ರೆಕ್ಕಿಂಗ್ ಮಾಡೋಕ್ಕಂತ ಹೇಳಿ ಹೊರಟಿದ್ದೀವಿ. ನೋಡಿ ಸ್ಟಾರ್ಟಿಂಗ್ ಪಾಯಿಂಟೇ ಟ್ರ್ಯಾಕ್ ಸಿಕ್ಕಿರೋದು. ಇಲ್ಲಿಂದ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾವು ಕಾಡಿಗೆ ಎಂಟ್ರಿ ಆಗ್ತೀವಿ. ಅಲ್ಲಿಂದ ಫಾರೆಸ್ಟ್ ಒಳಗೆ ಹೋಗಬೇಕು. ಮೊದಲಿಗೆಲ್ಲ ಫಸ್ಟ್ ಸ್ಟೇಷನಲ್ಲಿ ಎಲ್ಲ ಇಳ್ಕೊಂಡು ಟ್ರ್ಯಾಕ್ ಮೇಲೆ ನಡ್ಕೊಂಡು ದೂದ್ ಸಾಗರ್ ನೋಡೋಕೆ ಹೋಗ್ತಾಯಿದ್ರು. ಬಟ್ ಇವಾಗ ಆ ಥರ ಎಲ್ಲ ಅಲೋ ಇಲ್ಲ. ಸೊ ಹಾಗಾಗಿ ನಾವು ಎಂಟ್ರಿ ಟಿಕೆಟ್ನ ತೊಗೊಂಡು ನಮ್ಮ ಪಯಣವನ್ನು ಕಾಡಿನ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಬೇಕಾಗತ್ತೆ. 10 to 12 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಗೈಸ್, ದೂದ್ ಸಾಗರ್ ಟ್ರೆಕ್ಕಿಂಗ್ ಬಂದಿದ್ದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ನೋಡಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಈ ಥರ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಹೋಗ್ತಾಯಿದ್ದೀವಿ. ಮೇ ಬಿ ಇವಾಗ ಬಂದುಬಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮೊದಲಿಗೆಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಬಂದಿದ್ದೀವಿ, ಕ್ಲೋಸ್ ಮಾಡಿದ್ದಾರೆ. ನಾವೊಂದು ಸ್ವಲ್ಪ ವರ್ಲ್ಡ್ ರೂಟ್ ತೊಗೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಅಲ್ಲಿ ಹೋಗಿ ಮತ್ತೊಂದು ಕಡೆ ಅಟ್ಯಾಚ್ ಆಗ್ತೀವಿ. ಮತ್ತು ಅಲ್ಲಿಂದ ನಾರ್ಮಲಾಗಿ ಕಾಡೊಳಗೆ ಫಾರೆಸ್ಟ್ ಒಳಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಬಂದುಬಿಟ್ಟು 9 to 10 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಮಳೆ ಬೇಜಾನ್ ಬಂತು ಗೈಸ್. ಜರ್ಕಿ ಮಾತ್ರ ಬ್ಯಾಗಲ್ಲಿದೆ. ಓಡ್ತೋದೆ ಸತ್ತೇ ನಾನು. ಈ ರೇಂಜಿಗೆ ಮಳೆ ಬರುತ್ತೆ ಅಂದ್ಕೊಂಡಿಲ್ಲ. ಸಡನ್ ಮಳೆ. ಹೌದಾ ಜೋಶ್? ಮಗ ನಂದಲ್ಲೋ? ನಂದದು ಕೊಡು. ನಂದಲ್ಲಿ ಇಲ್ಲಿ ನೋಡ, ಪಿಂಕ್ ಅಕ್ಕ ತಗೊಂಡ್ಬಂದಿಲ್ಲ. ನೋಡು, ಅಲ್ಲೇ ಇದೆ ಅಲ್ವಾ, ಕಾಣ್ತಿದ್ದಿಲ್ಲ. ಆ ಕಡೆ ಈ ಕಡೆ ಆಗಿದೆ, ಹಾಕು ಮತ್ತೆ ಹಿಡ್ಕೊ. ನಂಗೂ ಸೇರಿಸಿ ತಂದಿದ್ರು. ವಿಡಿಯೋ ಏನಿದೆಯಾ? ಅಮೌಂಟ್ ಹಾಕಿದ್ನಲ್ಲ ಮಂಜ. ಬ್ರೋ, ಅದು ನಂದು ಅನ್ಸುತ್ತೆ. ಏನಾಗಿದೆ ಗೊತ್ತಾ, ಮೋಸ್ಟ್ಲಿ ಇದು ನಿಮ್ದು ಹೋಯ್ತು, ಇದು ಅವ್ರದ್ದು ಹೋಯ್ತು. ಗಾಯ್ಸ್, ಇದು ನೋಡ್ತೀರಾ, ಮಸ್ತಾಗಿದೆ. ಲೆಕ್ಕತ್ಲ ನೀವು 1,000 ರೂಪಾಯಿ ಜರ್ಕಿ ಮನೇಲಿ ಇಟ್ಬಿಟ್ಟು ಇದನ್ನ ಹಾಕಿ ಬಂದಿದ್ದಾರೆ ಎಲ್ಲ. ಹಾಕೊಳ್ಳಿ ಬ್ರೋ. ಗೈಸ್, ದೂದ್ ಸಾಗರ ವ್ಯೂ ಹೇಗಿದೆ ಅಂತ ನೋಡಿ. ನಾವು ಈ ಕಡೆಯಿಂದ ಹೋಗಿದ್ರೆ ಅವ್ರು ಆ ಕಡೆಯಿಂದ ಬರ್ತಾವ್ರೆ. ಮಗ ಇವ ಯಾರ ಟ್ರಕ್ಕರ್ ಗೈಡು ನಮ್ಮನ್ನು ಕಳಿಸಿ ಅವ್ರು ನಿತ್ಲಗಿಂದ ಕಳಿಸ್ತವನಲ್ಲೋ ಮಗ. ಟ್ಯಾಗ್ ಒಂದು ಸ್ವಲ್ಪ ತೆಗಿಬೋದಿತ್ತೇನ ಕಣ. ಡಿಪ್ರೆಷನ್. ಗಾಯ್ಸ್, ಟ್ರೈನ್ ಬರ್ತಿದೆ. ಗೈಸ್, ವಿಡಿಯೋದಲ್ಲಿ ಟ್ರೈನ್ ಬರ್ತಿದೆ, ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಇದು ರೈಲ್ವೆ ಟ್ರ್ಯಾಕು, ಇತ್ಲಾಗೆ ಕಾಡು.
ಇತ್ಲಾಗೆ ನೀರು. ಎಂಥ ವ್ಯೂ ನೋಡಿ ಗೈಸ್. ಬರ್ತಾ ಇದೆ ಬ್ರೋ ಟ್ರೈನ್. ಗೂಡ್ಸ್ ಗಾಡಿ ಗೂಡ್ಸ್ ವ್ಯಾನ್. ಗೈಸ್ ನೋಡಿ, ಬರ್ತಾ ಇರಬೇಕಾದ್ರೆ ಒಂದು ಸ್ಮಾಲ್ ವಾಟರ್ ಕ್ರಾಸಿಂಗ್. ನಮ್ಮೂರು ಸೈಡ್ ಇದ್ದವರಿಗೆಲ್ಲ ಇವೆಲ್ಲ ಏನು ಲೆಕ್ಕನೇ ಅಲ್ಲ, ನಮಗೆ ಮಾತ್ರ ಇವರಿಗೆಲ್ಲ ಭಾರಿ ಲೆಕ್ಕ ಆಗುತ್ತೆ. ನೋಡಿ ವಾಟರ್ ಕ್ರಾಸಿಂಗ್ ದಾಟಿ ಹೋಗ್ಬೇಕು. ನೋಡಿ ಇಂಥ ಚಪ್ರಿ ನನ್ನ ಮಕ್ಕಳೆಲ್ಲ ಈ ಥರ ಎಲ್ಲ ಚಪ್ರಿ ಆಟ ಆಡ್ತಿರ್ತಾರೆ. ಇಂಥವ್ರನ್ನೆಲ್ಲ ಕರ್ಕೊಂಬರ್ಬೇಡಿ ಅದಕ್ಕೂ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಆಯ್ತಾ. ಗಾಯ್ಸ್ ಅಪರೂಪಕ್ಕೆಲ್ಲ ಟ್ರೆಕ್ಕಿಂಗ್ ಬಂದರೆ ಹಿಂಗೆ ನೋಡಿ, ಹೋಗ್ಬೇಕು ಅನ್ನೋ ಜೋಶು, ಬಟ್ ಹೋಗಕ್ಕೆ ಆಗ್ತಿಲ್ಲ ನೋಡಿ. ಕೈ ಕಾಲೆಲ್ಲ ಸೊಟ್ಟಾಗಿರೋದು ನೋಡಿ, ನಡೆಯೋಕ್ಕಾಗ್ತಿಲ್ಲ ನೋಡಿ ಬೇಕಾದ್ರೆ. ಇಂದು ವಾರಿ ಹೋಗಿದೆ ನನ್ನಯ ನೆರಳೆ ಮೌನ ಹೋಗಿದೆ, ಜೀವನ ಲೋಲ ಕಲ್ಲೋಲವಾಗಿದೆ. ಗೈಸ್ ದೂದ್ಸಾಗರ್ ಟ್ರೆಕ್ಕಿಂಗ್ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಟ್ರೆಕ್ಕಿಂಗ್ ಚೆನ್ನಾಗಿದೆ ಗೈಸ್. ಒಂಥರ ಫಾರೆಸ್ಟ್ ಒಳಗೆ ಫುಲ್ ಟ್ರೆಕ್ಕಿಂಗ್ ಇರೋದು. ಒಂಥರ ಕಾಲು ದಾರಿಯಲ್ಲಿ ಅಷ್ಟೇ ನಡ್ಕೊಂಡು ಹೋಗಬೇಕು. ಚೆನ್ನಾಗಿದೆ, ಸುತ್ತಲೂ ಫಾರೆಸ್ಟ್ ಏರಿಯಾ. ಇವಾಗ ಒಂದು ನಾರ್ಮಲಾಗಿ ಏನೋ ಹಾವು ಕಾಣ್ತು ಅಂತ ಪ್ರ್ಯಾಂಕ್ ಮಾಡ್ತೀನಿ, ಹೆದರುತ್ತಾರೆಲ್ಲ ನೋಡೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಫೋಟೋಗ್ರಾಫರ್ ಮುಸ್ತಫಾ ಜೊತೆ ವ್ಲಾಗರ್ ನವೀನ್. ಎಲ್ಲ ಸೌಂಡ್ ಬಾಕ್ಸ್ ಕಂಡ್ರು ಕೇಳುತ್ತೈತೆ ಒಂದು ಪ್ಯಾತು ಸೌಂಡ್. ಅಂತಮ್ಮ ಆಟೋ ಹಿಂದೆ ಬರೆದ ಸಾಲು ಅರ್ಥ ಆಗೋ ಟೈಮು ಬಂತು ನಂದು. ಅಂತಮ್ಮ ಲವ್ ಸ್ಟೋರಿ ಸಿಂಗಲ್ ರಾಮಾಚಾರಿ ಫ್ರೆಂಡ್ಸ್ ಬಂದಾರಪ್ಪೋ ನನ್ನ ಪಕ್ಕ ತಿಂತು ಕರ್ಕೊಂಡು ನಾ ಪೇನು ಅಂಡರ್ವೇರ್ ಸಿಚುವೇಶನ್ ಹೆಂಗಿದೆ? ಥಂಡಿ ಆಗಿದೆ ಗೈಸ್. ಇವರು ಬಂದ್ಬಿಟ್ಟು ಗೈಡು, ನಮ್ದಲ್ಲ. ನಮ್ಮ ಗೈಡ್ ಎಲ್ಲಿದ್ದಾರೆ ಅಂತ ದೇವರೇ ಗೊತ್ತಿಲ್ಲ. ನಾವು ಮುಂದೆ ಬಂದ್ಬಿಟ್ಟಿದ್ದೇವೆ ಅವ್ರನ್ನ ಬಿಟ್ಟು.
ಗಾಯ್ಸ್ ಆಲ್ರೆಡಿ ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀವಿ, ಇನ್ನು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿದ್ದಾರಲ್ಲ ಇವರೇ ಗೈಡು. ಇವರೆಲ್ಲ ಗೈಡ್ ಅಂದರೆ ಹೇಗೆ ಅಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರ್ ಅಲ್ಲ, ನಾರ್ಮಲ್ ಗೈಡ್ಸ್ ಅಷ್ಟೇ. ಇವರು ಇಲ್ಲಿ ಗೋವಾದವರೇ ಆಗಿರಬೇಕು, ID ಕಾರ್ಡ್ ಎಲ್ಲ ತೋರಿಸಿ ಅವರಿಗೆ ಗೈಡ್ ಅಂತ ಕೊಡ್ತಾರಂತೆ. ಇವ್ರಿಗೆ ಪರ್ ಡೇ ಸ್ಯಾಲ್ರಿ ಹೇಳ್ಬಿಟ್ರೆ ನೀವೇ ಬಂದು ಸೇರ್ಕೊಳ್ಳೋಕೆ ರೆಡಿ ಆಗ್ತೀರಾ. ಒಂದು ದಿನಕ್ಕೆ 3,000 ರೂಪಾಯಿ ಕೊಡ್ತಾರಂತೆ. ಬರೀ ನಮ್ಮ ಜೊತೆ ಬಂದು ದೂಧಸಾಗರ್ ನೋಡ್ಕೊಂಡು ಹೋಗ್ತಾರೆ. 3,000 ರೂಪಾಯಿ. ಏನಂತ ಮಗ, ನಿಂಗೆ ಏನಾದ್ರು ಕೆಲಸ ಸಿಕ್ಕರೆ ಮಾಡ್ತೇ ಮಾಡಲ್ಲ? ನಾನು ಜಾಯ್ನ್ ಆಗಿಬಿಡೋಣ ಅತ್ಲಾಗೆ, ಡೈಲಿ ಒಂದೊಂದು ಫಿಗರ್ಸ್ ಬರ್ತಾ डिप्रेशन ಅವ್ರನ್ನ ಕರ್ಕೊಂಡು ಹೋಗಬೇಕಾ? ಲೈಫಲ್ಲಿ ಏನಿಲ್ಲ, ಜಾಲಿ ಮಾಡ್ಬೇಕಷ್ಟೇ. ಗೈಸ್ ಜಾಸ್ತಿ ತಲೆ ತಿರುಗಿದ್ರೆ ಹಿಂಗೆ ಆಗೋದು ನೋಡಿ, ಕೈ ಎಲ್ಲೆಲ್ಲ ಹೋಗಿತ್ತು. ಎಲ್ಲೋಗಿದೆ ಅವ್ರ ಹೆಗ್ಲ ಮೇಲೆ ನೋಡಿ. ಹಾಂ ಹಾಂ ಹಾಂ, ರೆಡಿ ರೆಡಿ ರೆಡಿ, ಕ್ಯಾಮ್ರಾ ಆನ್ ಇದೆ. ಗೈಸ್ ನೋಡಿ, ಮಿಡಲ್ ಬರಬೇಕಾದ್ರೆ ಒಂದು 2 ಕಿಲೋಮೀಟರ್ ಇರೋ ಟೈಮಲ್ಲಿ ವಾಟರ್ ಕ್ರಾಸಿಂಗ್ ಮತ್ತು ಬ್ರಿಡ್ಜ್ ಕ್ರಾಸಿಂಗ್ 2 ಇರುತ್ತೆ. ಯಾವ್ದು ಬೇಕಾದ್ರೂ ಮಾಡ್ಬೋದು ನಿಮ್ಗೆ ಇಷ್ಟ ಬಂದು. ಗಾಯ್ಸ್ ಫೈನಲಿ ದೂಧಸಾಗರಿಗೆ ಬಂದಿದ್ದೀವಿ. ವ್ಯೂ ಹೇಗಿದೆ ಅಂತ ನೋಡಿದ್ರೆ ಕಳ್ಳದೋಗ್ತೀರ. ಏನು ಹೇಳಿ, ಕಳ್ಳದೋಗ್ತೀರ. ಇನ್ನು ಮೇಲ್ಗಡೆ ಚೆನ್ನಾಗಿದೆ, ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಅಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಿಡಲಿಲ್ಲ. ಫಾರೆಸ್ಟಿಂದನೇ ಬರಬೇಕಂತ ಹೇಳಿದ್ರು. ಮೇಲ್ಗಡೆ ಟ್ರ್ಯಾಕ್ ಮೇಲೆ ಬಿಟ್ಟಿದ್ರೆ ಇದಕ್ಕಿಂತ ಒಳ್ಳೆ ವ್ಯೂ ಕಾಣ್ತಾ ಇದೆ. ಮೇಲ್ಗಡೆ ಇನ್ನೂ ಚೆನ್ನಾಗಿದೆ ಗೈಸ್ ನೋಡೋಕ್ಕೆ. ನೋಡಿ ಇಲ್ಲಿ ಜನ ಸಾಗರ. ಜನ ನೋಡಿ ಗೈಸ್, ನೈಸ್ ಅಂತ ಇದೆ. ದೂಧಸಾಗರ್ ನೋಡೋಕೆ ಬಂದಿದ್ದು ತಾನ ನೋಡಿ, ನೋಡಿ ನೈಸ್ ಅಂತೆ. ಎರಡು ಮಂಗ ಎಲ್ಲಿ ಎಕ್ಸ್ಟ್ರಾ ಪರ್ಸನ್ ಇಲ್ಲಿ ನೋಡಿ, ಇಲ್ಲಿ ಗೈಸ್ ಇದಾಗಿತ್ತು ದೂಧಸಾಗರ್ ಟ್ರೆಕ್ಕಿಂಗ್ನ ಡೇ 1 ಲಾಗ್. ಡೇ 2 ಲಾಗ್ ನಾವೆಲ್ಲ ಗೋವಾ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಗೋವಾದಲ್ಲಿ ಏನಿರುತ್ತೆ, ಅದು ಗೋವಾ ಸಿಚುವೇಶನ್ ಏನಿದೆ ಇವಾಗ ಪ್ರೆಸೆಂಟ್ ಅನ್ನೋದನ್ನ ಡೇ 2 ಲಾಗಲ್ಲಿ ಹಾಕ್ತೀನಿ. ಸೊ ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ 2 ಲಾಗ್ಗೆ ಕಾಯ್ತಾ ಇರಿ. ಆದಷ್ಟು ಬೇಗ ಡೇ 2 ಲಾಗನ್ನ ಬಿಡ್ತೀನಿ. ಟಿಲ್ ಯು ಸಿ ದೆನ್, ಬಾಯ್ ಬಾಯ್ ಗೈಸ್.